ಮತ್ತೆ ಶಾಲೆಯ ಎದುರುಗಡೆ ಗಟಾರಕ್ಕೆ ಪೈಪ್ ಅಳವಡಿಸಿ ರಸ್ತೆ ನಿರ್ಮಾಣ ಮಾಡುವಂಥದ್ದು, ಇದು ಕೂಡ ಎಲ್ಲ ನಾವು ಪಬ್ಲಿಕ್ಕಿಂದ ಸಾರ್ವಜನಿಕರು ಕೂಡ ಬಂದಿದೆ ಪಾಲಕರ ಪಕ್ಷದಿಂದ. ನಾವು ನೋಡಿದಾಗ ಮೊಟ್ಟ ಮೊದಲು ನಾವು ಏನು ಬಂದುಬಿಟ್ಟು ಶಾಲೆಗೆ ಬಂದು ನಾವು ಗಾಡಿ ನಿಲ್ಲಿಸೋ ಫಸ್ಟ್ ನೋಡಿದ್ದೆ ಪಾಯಿಂಟ್ ಅದು ಆ್ಯಕ್ಚುಲಿ. ಯಾಕಂದರೆ ಶಾಲೆಗೆ ಮೇಲೆ ಹೋಲಿಕೆ ಗಾಡಿಗೆ ರಸ್ತೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಅದನ್ನೇ ಮಾತಾಡ್ತಾನೆ ಬಂದಿದ್ದೀವಿ ಫಸ್ಟಿಗೆ. ಹಾಗಾಗಿ ಅದು ಕೂಡ ಒಂದು ಇಂಪಾರ್ಟೆಂಟ್ ವಿಷಯನೇ. ಯಾಕಂದರೆ ಇಲ್ಲಿ ಫುಡ್ಗಳು ಬರುತ್ತೆ ಅಥವಾ ಬೇರೆ ಬೇರೆ ಏನಾದರೂ ಶಾಲೆಗಳಿಗೆ ಗಾಡಿ ಬಂದಾಗ ಅದು ಕೂಡ ಹೊರಗಡೆ ನಿಲ್ಲಿಸುವಲ್ಲಿ ಸಮಸ್ಯೆ ಆಗ್ಬೋದು, ಈ ಥರ ಸಮಸ್ಯೆಗಳಿರುತ್ತೆ. ಆಗ ಅದನ್ನು ಕೂಡ ನಾವು ಇದನ್ನು ಸೇರಿಸಿದ್ದೀವಿ. ಅದು ಕೂಡ ನಾವು ಈಗ ಇದು ಮಾಡಿದ್ರೆ ಗ್ರಾಮ ಪಂಚಾಯತಿನ ಅದನ್ನು ಹಾಕ್ಕೊಟ್ಟು ಈ ಗಾಡಿ ಹೊರಗಡೆ ಬರೋಕ್ಕಂತ ಮಾಡೋದಕ್ಕೆ ಅವಕಾಶ ಇದೆ. ಯಾಕೆಂದರೆ ಪೈಪೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಅಗಲ ಮಾಡಿದರೆ ಆರಾಮ್ ಗಾಡಿ ಮೇಲೆ ಬರುತ್ತೆ, ಆ ಥರ ಮಾಡ್ಬೋದು. ಅದು ಭಾಳ ಏನೂ ಇಲ್ಲ, ಒಂದು 100 ಮೀಟರ್ ಸಹಿತ ಇಲ್ಲ, ತಂದಿದೆ, ಮಾಡ್ಬೋದು. ನಂತರ ವಿದ್ಯಾರ್ಥಿಗಳಿಗೆ ಮಕ್ಕಳಿಂದ ಬಂದಂಥ ಒಂದು ವಿಷಯ, ನಮಗೆ ID ಕಾರ್ಡ್ ಕೊಡಬೇಕು ಅಂತ ಅಲ್ವಾ. ನಾವಲ್ಲಿ ಚರ್ಚೆ ಮಾಡ್ತಿದ್ದಾವೆ, ಅದೇ ಕೂಡ ಹೇಳಿದ್ರು ನಮ್ಗೆ ID ಕಾರ್ಡ್ ಕೊಡಿ ಬೇಕು ಅಂತ ಹೇಳ್ಬಿಟ್ಟು. ಇಲ್ಲೂ ಏನಾಗಿದೆ, ID ಕಾರ್ಡ್ ಕೊಡೋದು ಏನಿದೆ, ಆ್ಯಕ್ಚುಲಿ ಸರ್ಕಾರದಿಂದ ಯಾವುದೇ ಅನುದಾನಗಳು ಬರಲ್ಲ ಅದಕ್ಕೆ. ಅಲ್ಲಿ ಪಾಲಕರೇ ಇದ್ದು ಬಿಟ್ಟು, ಈಗ ಪ್ರೈವೇಟಿಗೆಲ್ಲ ನೋಡಿದಾಗ ಕೆಲವು ಪಾಲಕರೇ ಏನಿದೆ ಅವ್ರ ಮಕ್ಕಳಿಗೆ ID ಕಾರ್ಡ್ಗಳನ್ನ ಏನು ಮಾಡಲ್ ಇದೆ ಅವ್ರು ಮಾಡ್ಕೊಟ್ಟು ಕಳಿಸುವಂಥದ್ದಿದೆ. ಇಲ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗೂ ನಾವು ಮಾಡಿದ್ರೆ ಅದೇ ಥರ ಆಗುತ್ತೆ. ಒಂದು ಇಲ್ಲ ಅಂದರೆ ಸಂಬಂಧಪಟ್ಟಂತೆ ಪಾಲಕರಿರಲಿ ಅಥವಾ ಸಮುದಾಯದವರಿರಲಿ ಅಥವಾ ಹಳೆಯ ವಿದ್ಯಾರ್ಥಿಗಳಲ್ಲಿ ಅಥವಾ ಯಾರಾದರೂ ಶಾಲೆಗೆ ಸಂಬಂಧಪಟ್ಟಂತೆ ಅಥವಾ ಶಿಕ್ಷಕರು ಯಾರೇ ಇರಲಿ ಅಥವಾ ಒಬ್ಬರು ಪಾಲಕರೇ ಇರಲಿ, ಅವರು ಏನಾದರೂ ಮನಸ್ಸು ಮಾಡಿ ಇಲ್ಲಿ ಇರುವಂಥ ಮಕ್ಕಳುಗಳ ಸಂಖ್ಯೆನೂ ಕಡಿಮೆ ಇದೆ, ಅವರೇ ಏನಾದರೂ ಒಂದು ನಿಮ್ದೇನಿದೆ ಕೊಡುಗೆ ರೂಪದಲ್ಲಿ ಮಕ್ಕಳಿಗೆ ID ಕಾರ್ಡನ್ನು ಕೊಡಿಸ್ಬೋದು. ಆ್ಯಕ್ಚುಲಿ ಏನಿದೆ, ಒಂದು ID ಕಾರ್ಡಿಗೆ ಬರೀ 50 ರೂಪಾಯಿ ಬೀಳುತ್ತೆ ಕಾಸ್ಟು. ಹಾಗಾಗಿ 9-10 ಮಕ್ಕಳು ಅಂದರೆ ಒಂದು 500-600 ರೂಪಾಯಿ ಆಗ್ಬೋದು ಅಷ್ಟೇ. ಹಾಗೆ ಅದನ್ನು ಮನಸ್ಸು ಮಾಡಿದ್ರೆ ಅದನ್ನು ಮಾಡಿಬಿಟ್ಟು ಮಕ್ಕಳಿಗೆ ಮಾಡಿಸುವಂಥದ್ದು. ಅದು ಅಂದರೆ ಅಷ್ಟೇ ಕಡ್ಡಾಯ ಅಂತ ಆ ಥರ ಅಲ್ಲ. ಆದರೆ ಯಾಕೆಂದರೆ ಇವತ್ತಿನ ಒಂದು ದಿನದಲ್ಲಿ ನಮಗೆಲ್ಲ ಗೊತ್ತಿದೆ, ಕೆಲವೊಂದಷ್ಟು ಮಕ್ಕಳುಗಳು ಈಗ ಅಥವಾ ಪಾಲಕರು ಇರ್ಬೋದು, ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಂದ ಪ್ರೈವೇಟಿಗೆ ಹಾಕುವಂಥದ್ದು. ಅಲ್ಲಿ ಕೆಲವೊಂದಷ್ಟು ಲೋಪದೋಷಗಳು ಅಥವಾ ಕೆಲವೊಂದಷ್ಟು ನ್ಯೂನತೆಗಳು ಏನಾದರೂ ಇರ್ಬೋದು. ನಾವು ಕೂಡ ಮಕ್ಕಳಿಗೆ ಈ ಎಲ್ಲ ವ್ಯವಸ್ಥೆಗಳು ಕೂಡ ಸರ್ಕಾರದಿಂದ ಸವಲತ್ತುಗಳು ಸಿಗ್ತಾ ಇದೆ. ಮಧ್ಯಾಹ್ನ ಊಟ ಸಿಗ್ತಿದೆ, ಶಿಕ್ಷಣ ಫ್ರೀಯಾಗಿ ಸಿಗ್ತಾ ಇದೆ, ನಂತರ ಮೂಲಭೂತ ಸೌಕರ್ಯಗಳು ದೊರೀತಾ ಇದೆ, ಈ ಎಲ್ಲ ವ್ಯವಸ್ಥೆಗಳು ಸಿಗ್ತಾ ಇದೆ. ಅದ್ರ ಜೊತೆಗೆ ಈ ಕೆಲವೊಂದಷ್ಟು ಏನಿದೆ ಕೊರತೆ ಇರ್ಬೋದು. ನಾನು ನೋಡಿದಂಗೆ ಆಲ್ಮೋಸ್ಟ್ ಎಲ್ಲದೂ ವ್ಯವಸ್ಥೆಗಳು ಇದೆ, ಇಲ್ಲ ಅಂತಲ್ಲ. ಕೆಲವೊಂದಷ್ಟು ಪಾಯಿಂಟ್ಗಳು ನೋಡ್ಬಿಟ್ಟು ನಾವು ಬೇರೆ ಒಂದು ಶಾಲೆಗಳೆಲ್ಲ ನೋಡಿದಾಗ ಇದೇ ಥರ ಏನು ಪ್ರಮುಖ ಅಂಶಗಳು 3-4 ಪೇಜ್ ಬರ್ತಿದ್ವಿ. ಅಷ್ಟೊಂದಿದೆ, ನೀವು ಅರ್ಥ ಮಾಡಿ. ಆ ಲೆಕ್ಕ ನಾವು ನೋಡಿದಂಗೆ ಭಾಳ ಕಡಿಮೆ ಇದೆ. ಬಾಕಿ ಉಳಿದಂತೆ ಎಲ್ಲ ವ್ಯವಸ್ಥೆಗಳು ಇದೆ ಸಾಕಷ್ಟು. ಅದನ್ನು ನಾವೇನಿದೆ ಈ ಒಂದು ಭಾಗಕ್ಕೆ ಸಂಬಂಧಪಟ್ಟಂತೆ ಪಾಲಕರು, ಪೋಷಕರು, ಸಮುದಾಯ ಅಥವಾ ಹಳೆ ವಿದ್ಯಾರ್ಥಿಗಳು ಅಥವಾ ಇಲ್ಲೇ ಕಲಿತು ಹೋದಂಥವ್ರು ಬೇರೆ ಏನೋ ಜಾಬ್ನಲ್ಲಿ ಇರ್ಬೋದು, ಹೊರಗಡೆ ಇರ್ಬೋದು, ಅವರು ಕೂಡ ನಾವು ರೆಸಿಡೆನ್ಸಿಯವರು ಇರಲಿ ಅಥವಾ ಪಾಲಕರು ಅವ್ರನ್ನ ಭೇಟಿ ಮಾಡಬೇಕು ಅಥವಾ ಇಲ್ಲಿ ಒಂದು ಸಂರಕ್ಷಣೆಗೆ ಅಥವಾ ಏನಾದರೂ ವಿಶೇಷ ಸಂದರ್ಭಗಳನ್ನು ಇನ್ವೈಟ್ ಮಾಡಿಬಿಟ್ಟು ಅವರಿಂದ ಕೂಡ ಕೆಲವೊಂದು ದೇಣಿಗೆ ಅಥವಾ ಕೊಡುಗೆ ರೂಪದಲ್ಲಿ ತೆಗೆದುಕೊಂಡಾಗ ಉಳಿದಂಥದ್ದು ಏನಿದೆ ನಮಗೆ ಕೊರತೆ ಇದೆ ಅಥವಾ ನಮಗೆ ಬೇಡಿಕೆ ಇತ್ತಲ್ಲ, ಅದನ್ನು ನಾವು ಸುಲಭವಾಗಿ ನಾವು ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ನಾವು ಅದನ್ನು ಪಡೀಲಿಕ್ಕೆ ಅವಕಾಶ ಇದೆ. ಅದೇನು ದೊಡ್ಡ ಸಮಸ್ಯೆ ಅಲ್ಲ. ಹಾಗೆ ಅದ್ರ ಬಗ್ಗೆ ಕೂಡ ನೀವು ಪಾಲಕರು, ಪೋಷಕರು ಅಥವಾ ಸಮುದಾಯದವರು ಅಥವಾ ನಿಮ್ಮ SCMC ಅವರು ಕೂಡ ಅಲ್ಲಿ ಜಾಸ್ತಿ ಅದನ್ನು ಮಾಡಿ, ಮತ್ತು ಮಕ್ಕಳಿಗೂ ಕೂಡ ಅವರ ಒಂದು ಫ್ರೆಂಡ್ ಸರ್ಕಲ್ ಯಾರೇ ಇರ್ಬೋದು, ಅಕ್ಕ ಅಣ್ಣ ಯಾರಾದರೂ ಶಾಲೆ ಕಲಿತೋದಂಥವ್ರು ಇರ್ಬೋದು, ಅಂಥವ್ರು ಕೂಡ ಈ ಶಾಲೆಗೆ ಸಂಬಂಧಪಟ್ಟಂತೆ ಏನಾದರೂ ದೇಣಿಗೆ ಕೊಟ್ಟಾಗ ನಾವು ಶಾಲೆಯಲ್ಲಿ ಏನು ಕೊರತೆ ಇದೆ, ಸರ್ಕಾರದಿಂದ ಬಂದಂಥ ಸವಲತ್ತನ್ನು ಹೊರತುಪಡಿಸಿ ಇನ್ನು ಉಳಿದಂಥ ಸವಲತ್ತುಗಳು ಯಾವುದಿದೆ ಅದನ್ನು ನಾವು ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಇದ್ರೂ ಕೂಡ ಇಲ್ಲಿ ಮಕ್ಕಳ ಸಂಖ್ಯೆ ಅನುಗುಣವಾಗಿ ಶಿಕ್ಷಕ ನೇಮಕ ಮಾಡಿದ್ರೆ ಕೆಲವು ಕಡೆ ಕೊರತೆ ಇದೆ. ನಾವು ನೋಡಿದಂಗೆ ಆ್ಯಕ್ಚುಲಿ ಏನಿದೆ, ತರಗತಿ ಸಂಬಂಧಪಟ್ಟಂತೆ ಸಬ್ಜೆಕ್ಟ್ ವಿಷಯವಾರು ಅಥವಾ ತರಗತಿ ಸಂಬಂಧಪಟ್ಟಂತೆ ಶಿಕ್ಷಕರ ಆ್ಯಕ್ಚುಲಿ ಅದು ಹಾಕಬೇಕು. ನಮ್ಮ ಸಾಮಾಜಿಕ ಪರಿಸ್ಥಿತಿ ತಂಡದ ಸಲಹೆ ಅಂದರೆ ಅದನ್ನು ಕೂಡ ಹೇಳ್ತೀನಿ. ಆ್ಯಕ್ಚುಲಿ ಮಕ್ಕಳ ಸಂಖ್ಯೆ ಹಾಕಿದಾಗ ಈ ಕೆಲವಷ್ಟು ಪಾಠ ಮಾಡಲು ಕಷ್ಟ ಆಗ್ಬೋದು. ಈ ಮಕ್ಕಳ ಸಂಖ್ಯೆ ತಗೊಂಡಾಗ ಏನಾಗ್ತದೆ, ಈಗ 10 ಮಕ್ಕಳಿದ್ದಾರೆ, ಕಡಿಮೆ ಇದೆ ಮಕ್ಕಳು ಹೇಳಿದಾಗ ಅದು ಎಲ್ಲ ತರಗತಿಯಲ್ಲೂ ಕೂಡ 1-2 ಮಕ್ಕಳು ಇರ್ತಾರೆ. ಆಗ 10 ಮಕ್ಕಳಿಗೆ ಪಾಠ ಮಾಡೋದು ಒಂದೇ, ಆ 1 ಮಗು ಪಾಠ ಮಾಡೋದು ಸೇಮ್. ಅದು ಅಷ್ಟೇ ಟೈಮ್ ಬೇಕಾಗುತ್ತೆ, ಅಷ್ಟೇ ಸಬ್ಜೆಕ್ಟ್ಗಳಿರುತ್ತೆ. 4 ಸಬ್ಜೆಕ್ಟ್ ಇದೆ, 4 ಸಬ್ಜೆಕ್ಟ್ ಪಾಠ ಮಾಡೋದು. ಹಾಗಾಗಿ ಇಲ್ಲಿ ಏನಿದೆ, ಮಕ್ಕಳ ಸಂಖ್ಯೆ ಬಿಟ್ಟು ಅವ್ರೇನಿದೆ ವಿಷಯ ಮತ್ತೆ ತರಗತಿ ಸಂಬಂಧಪಟ್ಟಂತೆ ಶಿಕ್ಷಕರ ನೇಮಕ ಮಾಡಿದಾಗ ಅಲ್ಲಿ ಈ ಥರದ ಸಮಸ್ಯೆಗಳು ಬರಲ್ಲ ಅಂದ್ಕೊಂಡಿದ್ದೀನಿ. ಆಗ ಅದು ಕೂಡ ನಮ್ಮ ಒಂದು ಸಲಹೆ ಕೂಡ ಇದೆ. ಹಾಗಾಗಿ ಇಷ್ಟು ನಾವು ಸಾಮಾಜಿಕ ಪ್ರಶ್ನೆ ಬಂದಾಗ ನಾವು ಒಂದು ಈ ಶಾಲೆಯಲ್ಲಿ ಗಮನಿಸಿದ್ದು. ಬಾಕಿ ಉಳಿದಂತೆ ಎಲ್ಲ ಸಂಬಂಧಪಟ್ಟಂತೆ ನಾವು ನೋಡಿದಂಗೆ ಚೆನ್ನಾಗಿದೆ. ಇನ್ನೂ ಉಳಿದಂತೆ ನಿಮ್ಮಲ್ಲಿ ಏನಾದರೂ ಅಂಶಗಳಿದ್ರೆ ಅಥವಾ ಏನೋ ಹೇಳ್ಬೇಕಂತಿದ್ರೆ ಅಥವಾ ಏನೋ ಚರ್ಚೆ ಮಾಡುವಂತಿದ್ರೆ ಅಥವಾ ನಿಮ್ಮ ಸಲಹೆ ಸೂಚನೆಗಳೇನಿದ್ರು ಕೂಡ ನೀವು ಕೊಡ್ಬೋದು. ಅದು ಕೂಡ ನಾವು ಒಂದು ಚಾರ ಮೂಲಕ ನಾವು ಸರ್ಕಾರ ಗಮನಕ್ಕೆ ತರಲಿಕ್ಕೆ ನಾವು ಕೂಡ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ನಮಗೆ ಅವಕಾಶ ಕೊಟ್ಟಂತೆ ಎಲ್ಲರೂ ಸಮಗ್ರ ಶಿಕ್ಷಣ ಸಂಬಂಧಪಟ್ಟಂತೆ ಏನಾದ್ರೆ ಚರ್ಚೆ ಮತ್ತು ನಿರ್ಣಯ ಇದರ ಆಧಾರದ ಅವಕಾಶ ಇದೆ.
ಇದೆ ಮಾಡಬಹುದು. ಸಂಪುಟದ ಏನಿದೆ ನಿರ್ಣಯ ತೆಗೆದುಕೊಳ್ಳಬಹುದು. ಏನು ಲೋಪದೋಷಗಳಿವೆ ಅಥವಾ ಇನ್ಯಾವುದು ಸೇರ್ಪಡೆ ಆಗಬೇಕು ಮಕ್ಕಳಿಗೆ ಟೇಬಲ್ ಚೇರ್ ಇಲ್ಲ ಹೇಳಿ ಅದು ನಲಿಕಡೆ ಮಕ್ಕಳಿಗೆ ಹೋದ ವರ್ಷ ಎಲ್ಲ ನಾವೇ ಸ್ವಂತ ಅಂದ್ಕೊಟ್ಟಿದ್ರು ಟೇಬಲ್ ಮತ್ತೆ ಚೇರ್ ಅನ್ನ ಆ ಕಡೆ ಆಮೇಲೆ ವಾಪಸ್ ತಗೊಂಡು ಹೋಗಿದ್ರು. ಈ ಸಲ 3 ಟೇಬಲ್ ತಂದು ಸಾಕೆ 2 ತಪ್ಪಿದ್ರು ಅದೊಂದು ಮತ್ತೆ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಜೋಕಾಲಿ ಜಾರು ಬಂಡಿ ಏನಾದ್ರು ವ್ಯವಸ್ಥೆ ಮಾಡಿದ್ರು ಚೆನ್ನಾಗಿರ್ತಿತ್ತೇನ ಅನ್ಕೊಂಡು. ಯಾಕಂದ್ರೆ ಇಲ್ಲ ಹೊರಗಡೆ ಆಡ್ಲಿಕ್ಕೆ ಗ್ರೌಂಡ್ ಅಷ್ಟೇ ಬಿಟ್ರೆ ಸಣ್ಣದಿದೆ ಗ್ರೌಂಡ್ ಒಂದು. ಮತ್ತೊಂದು ಸಲ ಬೇರೆ ಶಾಲೆಗಳು ನೋಡಿದಂಗೆ ಗ್ರೌಂಡ್ ಬಹಳ ಸಣ್ಣ ಇದೆ ಆದ್ರೆ ಈಗ ಮಕ್ಕಳ ಸಂಖ್ಯೆ ಕಡಿಮೆ ಇದಾಗಲ್ಲ. ಅದ್ರೊಂದು ಜೋಕಾಲಿ ಜಾರು ಬಂಡಿ ತರಕಾರಿಲೆಲ್ಲ ಮಕ್ಕಳಿಗೆ ಇದೆಯಲ್ಲ, ಇವ್ರಿಗೂ ಒಂದು ಇರ್ತಿದ್ರೆ ಚೆನ್ನಾಗಿರ್ತಿತ್ತೇನ ಅನ್ಕೊಂಡು. ಪಾಲಕ ರೆಸಿಡೆನ್ಷಿಯಲ್ ಒಪ್ಪಿಗೆ ಕೂಡ ಮಾಡಾಗಿದೆ. ನಮ್ಮ ಶಾಲೆಯ ರೆಸಿಡೆನ್ಷಿಯಲ್ ಅಧ್ಯಕ್ಷರಾದಂತಹ ಶ್ರೀ ಬಾಚಂದ್ರ ಭಟ್ ಒಂದು ಮೊದಲನೇದಾಗಿ ನಮಗೂ ಈ ವರ್ಷದ ಈ ಒಂದು ಸಾಮಾಜಿಕ ಪರಿಶೋಧನಾ ಶಾಲಾ ಸಭೆ ಹೊಸದು. ಈಗ ಕಳೆದ ಒಂದು 10 ವರ್ಷದಿಂದ ವಾಸ್ತವಿಕವಾಗಿ ನಾನು ಈ SDMCಯ ಅಧ್ಯಕ್ಷನಾಗಿ ನಮಗೆಲ್ಲ ಅಂದರೆ ಸದಸ್ಯರ ವಾಸ್ತವಿಕ ಸಹಕಾರ ಮತ್ತು ಅವರ ಒತ್ತಾಯದ ಮೇರೆಗೆ ಅಂದ್ರೆ ನನ್ನದು ಕಾರ್ಯದ ನಿಮಿತ್ತ ಅವರು ಸಹ ನಮಗಿಂತ ಹೆಚ್ಚು ಕಾರ್ಯ ಇದ್ದವರೇ ಎಲ್ಲರೂ ಅದು ಅನಿವಾರ್ಯವಾಗಿ ಒಪ್ಪಿಕೊಂಡು ಅದರೊಳಗೆ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಶಿಕ್ಷಕರ ಬಗ್ಗೆ ಏನೂ ಸಮಸ್ಯೆ ಇಲ್ಲ. ಈಗ ಶಿಕ್ಷಕರು ಇಬ್ಬರು ಇರಬೇಕಿತ್ತು, ಒಬ್ಬರಿಂದ ಒಬ್ಬರು ಡೆಪ್ಯುಟೇಷನ್ ಮಾಡಿದ್ದಾರೆ. ವಾಸ್ತವಿಕವಾಗಿ ನಮ್ಮ ಶಾಲೆಗೆ ಕುಂದು ಕೊರತೆಗಳು ಇನ್ನೂ ಸಾಕಷ್ಟು ಇದೆ. ನಿಮ್ಮ ಕೊಟ್ಟಿದ್ದಕ್ಕಿಂತ ಹೆಚ್ಚು ಉಂಟು. ಆದ್ರೆ ಈಗ ಹೇಳಿದ್ರೆ ನಾವು ನೋಡಿದಾಗ ಬೇರೆ ಏನು ತಪ್ಪು ಕಲ್ಪನೆ ಇಲ್ಲ. ನಾವು ನೋಡಿದಾಗ ಅರ್ಜಿ ಕೊಟ್ಟು ಬರುವುದು ಉಂಟು. ಇವರಿಗೆ ಶಾಲೆಯ ಒಂದು ಜಾಗದ ಸಲುವಾಗಿ ಸುಮಾರು 56ನೇ ಇಸ್ವಿಯಿಂದಲೇ ಇರ್ಬೋದು ಮಂಜೂರಾತಿ ಕೇಳಿಕೊಂಡು ಗೌರ್ಮೆಂಟ್ ಇದರೊಳಗೆ DC ಆಫೀಸಿಗೆ ಬಂದು ಇನ್ನೂ ಅವ್ರಿಗೆ ಮಂಜೂರಾಗಿಲ್ಲ. ಅಂದ್ರೆ ನಾವು ಕೊಟ್ಟಿರ್ತೇವೆ, ಮಂಜೂರಾಗಿಲ್ಲ. ಹಾಗೆ ಕೆಲವೊಂದು ವ್ಯವಸ್ಥೆಗಳಿಗೆ ಈಗ ಇದೆ ನಮ್ಮ ಊರಿನ ಒಬ್ಬರು ಪ್ರಕಾಶ್ ನಂತರ ಕೆಲವೊಂದು ಇಂಪ್ರೂವ್ಮೆಂಟ್ ಆಗಿತ್ತು. ನಮ್ಮಲ್ಲಿ ಬೇರೆ ಏನೋ ಒಂದು ಸಮಸ್ಯೆಗಳು ಬೇರೆ ಏನಿಲ್ಲ, ಆದ್ರೆ ಇಚ್ಛಾಶಕ್ತಿ ಕಡಿಮೆ. ಇದು ಮಾಡಬೇಕು ಅಂತ ಹೇಳುವಂತ ಇಚ್ಛಾಶಕ್ತಿ ಕಡಿಮೆ ಬಿಟ್ಟರೆ ಬಾಕಿ ಇಂಥ ಸಮಸ್ಯೆ ಇಲ್ಲ. ಇನ್ನು ನೀವು ಏನು 3-4 ದಿವಸಗಳಿಗೆ ಈ ಪರಿಶೋಧನೆ ಮಾಡಿದ್ದೀರಿ, ನಮ್ಗೆ ಅದ್ರ ತೃಪ್ತಿ ಉಂಟು. ಈ ನಮ್ಮ ಏನು ನಡೆದಂತಹ ಏನು ಶಾಲೆಯ ವ್ಯಾವಹಾರಿಕವಾದಂತಹ ಏನು ನಡೀತಾ ನಾನು ಸೈನ್ ಹಾಕುವಂತ ಭಾಗಿದಾರನಾಗಿರ್ತೇನೆ. ಇದರಲ್ಲಿ ಹಾಕೊಂಡು ಶಿಕ್ಷಕರು ಏನು ಬರೆದುಕೊಂಡಿದ್ದಾರೆ ಅದಕ್ಕೆ ನಾನು ಸೈನ್ ಹಾಕಿರ್ತೇನೆ. ಮತ್ತು ಅದ್ರ ಬಿಟ್ಟು ನನಗೇನು ಗೊತ್ತಿಲ್ಲ. ಆದ್ರೆ ನಮ್ಮ ಶಿಕ್ಷಕರ ಬಗ್ಗೆ ನನಗೆ ಯಾಕೆ ಹೆಮ್ಮೆ ಉಂಟು ಹೇಳಿದ್ರೆ, ನಮ್ಮ ಗೌಡ್ರು ಇರ್ಬೋದು ಅಥವಾ ಇವರು ಟೀಚರ್ ಇರ್ಬೋದು, ಇವತ್ತಿನವರೆಗೂ ನಾನು ನೋಡಿದಾಗ ಒಂದು ಅಕ್ಷರವಾಗಲಿ ಅಥವಾ ಏನೋ ವ್ಯಾವಹಾರಿಕವಾಗಿ ದುಡ್ಡಿನಲ್ಲಿ 1 ರೂಪಾಯಿನೂ ಆ ಕಡೆ ಈ ಕಡೆ ಮಾಡಿದ್ದಾಗಲಿ ಅಥವಾ ಯಾವ ಮಕ್ಕಳಿಗೆ ದುಡ್ಡು ಕೊಡಬೇಕು ಅಂದ್ರೆ ಅದು ಬಂದಂತ ಸ್ಕಾಲರ್ಶಿಪ್ ಇರ್ಬೋದು ಅದು ಬಂದಂಥದ್ದನ್ನ ಅದು ನ್ಯಾಯಯುತವಾಗಿ ಎಲ್ಲ ಮಕ್ಕಳಿಗೂ ಶೂ ಇರ್ಬೋದು, ಸಾಕ್ಸ್ ಇರ್ಬೋದು, ಪಠ್ಯ ಪುಸ್ತಕ, ಬ್ಯಾಗ್ಸ್ ಯಾವ್ದು ಕೊಟ್ಟರು ಅದನ್ನ ಪ್ರಾಮಾಣಿಕವಾಗಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮತ್ತೆ ಯಾರು ಇವರು ನಮ್ಮ ಸದಸ್ಯರು ಯಾರು ಇದ್ರ ಬಗ್ಗೆ ಆಕ್ಷೇಪಣೆ ಮಾಡೋದಿಲ್ಲ. ಕಾರಣ ಏನಂತಂದ್ರೆ ಅದನ್ನ ಎಲ್ಲೂ ಅಪ್ಪಿತಪ್ಪು ತೊಂದರೆ ಮಾಡಲಿಲ್ಲ ಅವರು. ಮತ್ತೆ ಬಾಕಿ ಉಳಿದಂಥದ್ದೇನು ವ್ಯವಸ್ಥೆ ಆಗಬೇಕು ಅದು ಗೌರ್ಮೆಂಟ್ಗೆ ನಾವು ಏನೇನು ಕೊಡಬೇಕು ಎಲ್ಲ ಕೊಟ್ಟಿದ್ದೇವೆ. ಈ ಶೌಚಾಲಯ ಇರ್ಬೋದು, ಬಾವಿಗೆ ಸಂಬಂಧಪಟ್ಟದ್ದು, ಕರೆಂಟ್ಗೆ ಸಂಬಂಧಪಟ್ಟದ್ದು, ಇದೆಲ್ಲ ಕೆಲವಷ್ಟು ಕೊಟ್ಟಿದ್ದಾರೆ, ಕೆಲವಷ್ಟು ಕೊಡಲಿ. ಅದು ಬಿಟ್ರೆ ಬಾಕಿ ಎಲ್ಲ ಚೆನ್ನಾಗಿ ವ್ಯವಸ್ಥೆ ನಮ್ಗೆ ಕೊಟ್ಟಿದ್ದಾರೆ. ಈ ಬಿಸಿ ಊಟ ಇರ್ಬೋದು, ಬಿಸಿ ಊಟದ್ದು ಯಾರು ಕಂಪ್ಲೇಂಟ್ ಯಾಕಿಲ್ಲ ಹೇಳಿದ್ರೆ ನಿತ್ಯನೂ ಏನೇನು ಮಕ್ಕಳಿಗೆ ಮಾಡಬೇಕು ಹೇಳೋದನ್ನ ಏನ್ ಡೈರೆಕ್ಷನ್ ಇರ್ತದೆ ಸರ್ಕಾರ ಊಟ ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಬಾಕಿ ಯಾವ್ದಂದ್ರೆ ಈ ನೋಡಿ ಫ್ಯಾನ್ ಇರ್ಬೋದು ಅಥವಾ ಕೆಲವೊಂದು ವಸ್ತುಗಳು ಕುರ್ಚಿ ಶಾಲೆ ಮಕ್ಕಳೇನ್ ಬಿಟ್ಟು ಹೋಗ್ತಾರಲ್ಲ 5ನೇ ಕ್ಲಾಸ್ ಬಿಟ್ಟು ಹೋಗ್ಬೇಕಾದ್ರೆ ಅವರೆಲ್ಲ ದಾನಿಗಳ ಕೊಟ್ಟಿದ್ದೇ ವಸ್ತುಗಳು ಯಾವುದು ಈ ಕೆಲವು ವಸ್ತುಗಳನ್ನೆಲ್ಲ ಬಣ್ಣ ಮಾಡಬೇಕು ಅಂತ ವಿಚಾರ ಇತ್ತು. ವಾಸ್ತವಿಕ ಕಳೆದ ಈ ಒಂದು ಹಿಂದಿನ ವರ್ಷದ ನಾನು ಇವ್ರ ಹತ್ರ ಹೇಳಿದ್ದೆ, ಮಾಸ್ಟರ್ ಹೇಳಿದ್ದೆ ಬಣ್ಣ ಮಾಡಿಸುವ ಅಂತೇಳಿ. ನೋಡುವ ಗೌರ್ಮೆಂಟ್ ಎಷ್ಟು ಅನುದಾನ ಬರ್ತದೆ ಗೊತ್ತಿಲ್ಲ. ಈಗ ಮೊದಲು ಸ್ವಲ್ಪ ಜಾಸ್ತಿ ಇತ್ತು, ಈಗ ಕರೋನಾ ನಂತರ ಬರ್ತಾ ಇದೆ. ಬಂದಿದ್ದಿದ್ರೆ ಅದ್ರೊಳಗೆ ಕೆಲವೊಂದು ವ್ಯವಸ್ಥೆ ಆಗ್ತಿದೆ. ಈ ವರ್ಷ ಹೊರಗಡೆ ಆ ಸೀಟ್ ಅನ್ನು ಹಾಕಿದ್ದೇವೆ, ಆ ಸೀಟ್ ಹಾಕಿದ್ದೇವೆ.
ಅದು ಇದ್ದಂತ ದುಡ್ಡಿನಲ್ಲೇ ಹಾಕಿ ವ್ಯವಸ್ಥಿತವಾಗಿ ಮಾಡಿದ್ದೇವೆ. ಈ ಕಾರ್ಯಕ್ರಮದ ಕುರಿತು ತಮ್ಮ ಉತ್ತಮವಾದ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಂತಹ ಶ್ರೀ ಬಾಲಚಂದ್ರ ಭಟ್ ಅವರಿಗೆ ಧನ್ಯವಾದಗಳು. ಈಗ ಕೊನೆಯ ಸಮಾರೋಪ ಮತ್ತೆ ಅದೇನು ಹೇಳುದುಂಟಾ ಕುಮಾರ್ ಅವರ ಉಪಾಧ್ಯಕ್ಷರು ಮಾತಾಡೋದ್ರಿಂದ ಮಾತಾಡ್ತೀರಾ? ಎಲ್ಲರಿಗೂ ನಮಸ್ಕಾರ. ಸಭಾ ಕಾರ್ಯಕ್ರಮದ ಕೊನೆಯ ಹಂತ ಅಭಿನಂದನಾ ಕಾರ್ಯಕ್ರಮ. ನಮ್ಮ ಶಾಲೆಗೆ ಸಾಮಾಜಿಕ ಪರಿಶೋಧನಾ ಅಧಿಕಾರಿಗಳಾಗಿ ಸಿದ್ದಾಪುರದ ಪಂಚಾಯಿತಿಯ ನಾಗರಾಜ್ ಜಗಡೇಸರ್ ಅವರು ನಮ್ಮ ಶಾಲೆಗೆ ಬಂದು ನಮ್ಮ ಶಾಲೆಯ ಶೈಕ್ಷಣಿಕವಾಗಿ, ಭೌತಿಕವಾಗಿ, ಆಡಳಿತಾತ್ಮಕವಾದ ಕುಂದುಕೊರತೆಗಳ ಬಗ್ಗೆ ತಿಳಿಸಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತೇಳಿ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಕೃಷಿ ಇಲಾಖೆ ಅಧಿಕಾರಿಗಳು ನಮ್ಮ ಶಾಲೆಗೆ ಬಂದು ನಮ್ಮ ಶಾಲೆಯ ಬಗ್ಗೆ ಆಡಳಿತಾತ್ಮಕವಾಗಿ, ಶೈಕ್ಷಣಿಕವಾಗಿ, ಭೌತಿಕವಾಗಿ ನಮಗೆ ಸಲಹೆಗಳನ್ನು ನೀಡಿದ್ದಾರೆ.